ಈಗ ಹೇಳೋ 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 1. 2ನೇ ಕ್ಲಾಸ್ ಮೇಸ್ಟ್ 2. ಶಬಾಷ್ ಕಣ. ನೀನ್ ಅಲ್ಲೇ ಹೋಗಿ ಕೂತಿರು, ಆಮೇಲೆ ಮಾತಾಡಿಸ್ತೀನಿ. ಬಾಲ ನೋಡ್ದ, ಗೊತ್ತಾಯ್ತಾ? ಇಷ್ಟೇ ನಿಮ್ ಗಂಡ್ ಮಕ್ಳು ಬೆಳೆಕಾಳು. ಅಲ್ಲ ಅವನು ಹೇಳ್ತಿದ್ದ ಕರೆಕ್ಟ್ ಆಗಿ. ನಿನ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ನೆಲ್ಲ ಭಯ ಬಿದ್ಬಿಟ್ಟ, ಯಾರೋ ಮಕ್ಕಳು ಕಂಡ್ರೆ ಬಂದ್ಬಿಟ್ಟವ್ರೆ ಅಂತ. ಅವ್ನ್ ಕರೆಕ್ಟ್ ಆಗಿ ಹೇಳ್ತಿದ್ದ ಪಾಪ. ಯಾರು? ನೀನ ಭಯ ಬೀಳಿಸ್ತೆ. ನನ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ದಕ್ಕಲ್ಲ, ಹಿಂದೆ ಗಂಡ ನಿಮ್ ಮೈಕ್ಳು ಗಿಳ್ಳಿ ಗಿಳ್ಳಿ ಅಂತವಲ್ಲ ಕುಡುಕ್ ನನ್ ಮಕ್ಳು, ಅವ್ರನ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ದಕ್ಕೆ. ಏನಣ್ಣ ಇದು ಕುಡುಕ್ರು ಅಂತವಳೆ? ಅವ್ರನ್ನ ಕುಡುಕ್ರು ಅನ್ಬೇಡ, ಮದ್ಯಪಾನ ಪ್ರಿಯರು ಅಂತ. ನಿನಗೆ ಅದು ಕಷ್ಟ ಆಯ್ತು ಅಂದ್ರೆ ACP ಅಂತ ಕರಿ. ACP? ಹೌದು. ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾವ ಇವು? ಅಲ್ಲ, ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಅಫಿಷಿಯಲ್ ಆಗಿ ಇಟ್ಕೊಂಡವ್ರು. ಅಲ್ಲ ಏನ್ಗೆ ಕುಡುಕ್ರು ಅಂತ? ಇವತ್ತು ಬಾರು ಬಿಜಿ ಆಗಿದ್ರೇನೆ ಸರ್ಕಾರ ಬಿಗಿಯಾಗಿರೋದು, ಹೌದು ತಾನೆ? ನೋಡು, ಅಲ್ಲ ಅವನೆಲ್ಲ ಕೈ ಎತ್ತವನಲ್ಲ, ನಾವೆಲ್ಲ ಎಣ್ಣೆ ಹೊಡೆದ್ಬಿಟ್ಟು ರೋಡಲ್ಲಿ ನಡ್ಕ ಹೋಯ್ತಿದ್ರೆ ಯಾವ CM PM ಯಾರು ನಮ್ಮ ಮುಂದೆ ನಿಂತ್ಕೊಂಡ್ ಮಾತಾಡಲ್ಲ. ಯಾಕೋ ವಾಸನೆ ಹೊಡಿತಾರಲ್ಲ, ಅವನ್ ಮಾತಾಡ್ತಾರೆ. ಅವನ್ ಪಾಡಿಗೆ ಅವನೈತೆ, ನಮ್ಮ ಪಾಡಿಗೆ ನಮ್ಮ. ಅಲ್ಲ, ನನಗೊಂದು ಸಣ್ಣ ಪ್ರಶ್ನೆ. ನೀವೆಲ್ಲ ಯಾಕ್ರು ಕುಡಿತೀರಿ? ಯಾಕೆ ಕುಡಿಬೇಕು ಗಂಡ್ ಮಕ್ಳು ಅಂತ? ಅವ್ರು 1000 ನೋವು ಇರ್ತಾವ, ಕುಡಿತಾರ ಅವ್ರು. ಏನಂತ ನೋವಪ್ಪ? ನಮಗೂ ಹೆಣ್ಮಕ್ಳಿಗೆ ನೋವು ಇರುತ್ತಲ್ವಾ? ಆದ್ರೂ ನಾವು ಹೆಲ್ದಿಯಾಗಿ ಹಾಲು ಹಾರ್ಲಿಕ್ಸ್ ಕುಡ್ಕೊಂಡು ಶಕ್ತಿಯುತವಾಗಿರ್ತೀವಪ್ಪ. ಒಂದ್ ನಿಮಿಷ. ಅಂದ್ರೆ ನಾವು ಕುಡ್ದು ವೀಕ್ ಆಗ್ಬಿಟ್ಟವಿ. ನೀವ್ ಹೆಂಗಸ್ರು ಹಾಲು ತುಪ್ಪ ಬೆಣ್ಣೆ ತಿನ್ಕೊಂಡು ಶಕ್ತಿಯಾಗಿದೆ ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟ್. ನಮ್ಮ ಊರಲ್ಲಿ ಯಾರ ಮನೆಗಾದ್ರೂ ಹೋಗು, ಎಲ್ಲಾರ ಮನೆಯಲ್ಲೂ ಫಸ್ಟ್ ಎತ್ತಾಡ್ತಾ ಇರೋದು ಗಂಡಸ್ರು ಬೋಟನೆಯ. ಹೆಂಗಸ್ರು ಸತ್ತಿರೋದೇ ಕಡಿಮೆ. ಯಾಕೆ ಅಂದ್ರೆ ನಾವು ಶಕ್ತಿಯುತವಾಗಿರ್ತೀವಿ ಹಾಲು ಹಾರ್ಲಿಕ್ಸ್ ಕುಡ್ಕೊಂಡು. ಗಂಡು ಮಕ್ಳು ಯಾಕೆ ಬೇಗ ಸತ್ತೋಯ್ತಾರೆ ಗಂಡಸ್ರು ಅಂದ್ರೆ, ರಾತ್ರಿ ಹೊತ್ತು ವಿತೌಟ್ ಮೇಕಪ್ ಅಲ್ಲಿ ಎಡ್ತಿ ಮಕ್ಕ ನೋಡ್ಬಿಡ್ತಾರೆ. ಆಟ ಆಡಕ್ಕೆ ಬೇಗ ಸತ್ತೋಗ್ಬಿಡ್ತಾರೆ. ಅವ್ರದ್ದೇನ್ ತಪ್ಪಿಲ್ಲ ಪಾಪ. ಅಲ್ಲ, ಹಂಗೆಲ್ಲ ಏನಿಲ್ಲಮ್ಮ. ಎನರ್ಜೆಟಿಕ್ ಆಗಿರ್ತೀವಿ ನಾವು, ನೋಡು, ಆರೋಗ್ಯವಂತರಾಗಿರ್ತೀವಿ. ಗಂಡು ಮಕ್ಳು ಯಾಕೆ ಗ್ರೇಟ್ ಅಂತ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡು. ಯಾಕೆ? ಈಗ ಗಂಡು ಮಕ್ಳು ಬೇಗ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾ ಇದೀಯ. ನಾವ್ ಯಾವನಾರ ಗಂಡಸು ಸತ್ತೋಗ್ಬಿಟ್ರೆ ಶ್ರದ್ಧಾಂಜಲಿ ಬ್ಯಾನರ್ ಅಲ್ಲಿ ಮತ್ತೆ ಹುಟ್ಟಿ ಬಾಗೆಳೆಯ ಅಂತ ಎಷ್ಟೊಂದು ಪ್ರೀತಿಯಿಂದ ಹಾಕಿಸ್ತೀವಿ. ಯಾವ್ದಾದ್ರು ಹೆಂಗಸು ಸತ್ತೋದ್ರೆ ಮತ್ತೆ ಹುಟ್ಟಿ ಬಾಗೆಳತಿ ಅಂತ ಹಾಕಿಸ್ತೀರಾ ನೀವು? ಫ್ರೆಂಡ್ಶಿಪ್ ಬೆಲೆ ಕೊಡ್ತೀವಿ ನಾವು. ಅಲ್ಲ, ನಾವ್ ಯಾಕಂಗ ಹಾಕ್ಸೋಣ? ನಾವ್ ಯಾರು ಸಾಯೋದೇ ಇಲ್ಲ ಜಾಸ್ತಿ. ಬದುಕಿದ್ ಏನ್ ಮಾಡ್ಬೇಕು? ಬೋರು. ಬದುಕ್ತೀವಿ ನಾವು ತಿಂದು ಕುಡ್ದು ಬೇಗ ಸತ್ತೋಗ್ಬಿಡ್ತೀವಿ. ಇದೇನ್ ಮಾಡ್ಬೇಕು ಅಂದ್ರೆ, ಅಲ್ಲ ಇವ್ಳು ಹೇಳುದು ಅಂದ್ರೆ, ನಾವು ಬೇಗ ಸತ್ತೋಗ್ಬಿಡ್ತೀವಿ, ನೀವು ಹಾಲು ತುಪ್ಪ ಬೆಣ್ಣೆ ತಿನ್ನ ಸ್ಟ್ರಾಂಗ್ ಆಗಿದ್ರ ಅಂತ ಹೇಳ್ತಾ ಇದ್ಯಾ? ಇನ್ನೇನು ನಿಮ್ಮಂತವ್ರ ಮೇಲೆ ಎತ್ತಿಲ್ವಾ? ಏರಕ್ಕಾದ್ರೂ ಶಕ್ತಿ ಬೇಡವಾ ನಮ್ಗೆ? ನಾವು ಹುಡ್ಸಿಲ್ಲ ಅಂದ್ರೆ ನೀವೇ ಕೇಳ್ತ. ಯಾವ ಸೀಮೆ ಹೆಂಗ್ ಬಂದ? ಇಷ್ಟುದ್ದ ಎತ್ತರಕ್ಕೆ ಮಾಡೋಳು ನಾವಲ್ವಾ? ಅದಕ್ಕೆ ನೀವೆಲ್ಲ ಎತ್ತರಿಕೆ ಮಾಡೋದು ಎಲ್ಲ ನೀವೇ ಬೆಳೆಸಿ ಎಲ್ಲ ನೀವೇ ಮಾಡ್ತೀರಾ. ಏನೂ ಮಾಡಲ್ಲ. ಅಂದ್ರೆ ಇವಾಗ ನೀನು ಹೆಣ್ಣು ಮಕ್ಳೇ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ಯಾ? ಬೈಲಿ ಹೋಗ ಕಂಬಳ ಆಗದ ಅಲ್ವಾ? ಅದೇ ನಾವು 190 ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ರೋಡೇ ಅಳ್ಳಾಡ್ತಾ ಇರ್ತಾರೆ, ಮನೆ ಅಳ್ಳಾಡ್ತಾ ಇರ್ತದೆ, ದೇವಸ್ಥಾನನೂ ಅಳ್ಳಾಡ್ತಾ ಇರ್ತದೆ. ಏನು ಏನ್ ಹೇಳ್ತಾ ಇದ್ಯಾ ನೀವು? ಗಂಡ್ಮಕ್ಳು ಗ್ರೇಟು, ನಾವ್ ಹೆಣ್ಮಕ್ಳು ಏನಕ್ಕೂ ಲಾಯಕ್ಕಿಲ್ಲ ಅಂತ. ಹೌದು. ಒಂದೇ ಒಂದು ಹೇಳ್ತೀನಿ ನೋಡು. ಇವತ್ತು ಯಾರ್ದ ಜಾತ್ರೆ ನಡೀತಾ ಇದೆ? ದೇವಿದು ಕಾಳಮ್ಮ ದೇವಿನೇ ಹೆಣ್ಣು, ಆಯ್ತಾ? ಪೂಜೆ ಮಾಡು ಪೂಜಾರಿ ಒಬ್ಬ ಗಂಡು, ಅದು ಗೊತ್ತಾ? ಪೂಜಾರಿ ಗಂಡ ಆದ್ರೂ ಕಾಳಮ್ಮಂಗ್ ನೈವೇದ್ಯ ಮಾಡೋದಕ್ಕೆ ತಗೊಂಬಂದಿರೋದು, ನೈವೇದ್ಯ ಎಲ್ಲ ಮಾಡ್ಕೊಟ್ಟಿರೋದೇ ಒಬ್ಳು ಹೆಣ್ಣು. ಆ ನೈವೇದ್ಯ ಮಾಡಕ್ಕೆ ಅಡುಗೆ ಇದೇನು ಸಾಮಾನು ಬರ್ತಾವ, ದಿನಸಿ ಸಾಮಾನು, ಅದೆಲ್ಲ ದುಡ್ಡು ಕೊಡ್ಬಿಟ್ಟು ತಂದಿರೋನೊಬ್ಬ ಗಂಡು, ಅದು ಗೊತ್ತಾ? ಅಕ್ಕ ಇವನೇನೋ ದುಡ್ಡು ಅಂತ ಅವಾಗ್ಲಿಂದ ಅಂತವನಲ್ಲ. ಅಪ್ಪ ದುಡ್ಡಿಲ್ಲ ಅಂದ್ರೆ ಇವತ್ತು ಏನು ನಡೆಯಲ್ಲ. ಗಂಡ್ ಮಕ್ಳು ಕೈಕಾಲು ಆಡಲ್ಲ. ಆ ದುಡ್ಡು ಅಂದ್ರೇನೆ ಲಕ್ಷ್ಮಿ ಅಂದ್ರೇನೆ ಹೆಣ್ಣು. ನಾವು ನಿಮ್ ಜೋಬಲ್ಲಿ ಇದ್ರೇನೆ ನಿಮ್ದೆಲ್ಲ. ಇದನ್ನ ಒಪ್ಕೋಬೇಕು. ದುಡ್ಡು ಅಂದ್ರೇನು ಲಕ್ಷ್ಮಿ ಅಂದ್ರೇನು ನೋಟಲ್ಲಿರೋ ಗಾಂಧಿ ತಾತನೇ ಗಂಡಲ್ವಾ? ನಾವು ತಾನೇ ಲಕ್ಷ್ಮಿ, ನೀವೇ ಲಕ್ಷ್ಮಿ ಹಾಕಿರಾ? ಗಾಂಧಿ ತಾತ ಮದ್ವೆ ಆಗಿದ್ದು ಕೂಡ ಹೆಣ್ಣು, ಅವ್ರ ಅಪ್ಪ ಗಂಡು. ಏನು ಹೆಣ್ಮಕ್ಳನ್ನ ಜಾಸ್ತಿ ಕಿಂಡಲ್. ಅಲ್ಲ ಏನ್ ಇವ್ರು ಹಿಂಗ್ ಮಾತಾಡ್ತಾರಲ್ಲ? ಅಲ್ಲ ಒಂದ್ ನಿಮಿಷ, 30 ರೂಪಾಯಿ ಪಾನಿಪುರಿ
ಮುನ್ನೂರು ಸೆಲ್ಫಿ ತಗೋ ಇವನಿಗೆ ಇಷ್ಟ ಇರ್ಬೇಕಾದ್ರೆ 3,000 ರೂಪಾಯಿ ಎಣ್ಣೆ ಕುಡಿದ್ರು ಎಂಟಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡ್ತೀವಲ್ಲ, ನಮ್ಗೆ ಇಷ್ಟ ಇರ್ಬೇಡ ಏನು? ಏನಕ್ಕ ಇವನು 30 ರೂಪಾಯಿ ಪಾನಿಪುರಿ ಅಂತ ಜಿಜ್ಬಿಯಾಗಿ ಹೇಳ್ತವನೆ. ಒಂದು 30 ರೂಪಾಯಿ ಪಾನಿಪುರಿ ತಿನ್ನಕ್ ನಾವು ಹಾಕೊಂಡು ಹೋಗೋ ಲಿಪ್ಸ್ಟಿಕ್ 2,000 ರೂಪಾಯಿ, ಹಚ್ಚೋ ಕಾಜಲ್ 1,500 ರೂಪಾಯಿ, ನಾವು ಹಾಕೋ ಫೌಂಡೇಶನ್ ಕ್ರೀಮ್ 5,000 ರೂಪಾಯಿ, ಒಟ್ಟು ಟೋಟಲ್ ಒಂದು 25,000 ರೂಪಾಯಿ ಐಟಮ್ಸ್ ಮಕ್ಕದ ಮೇಲೆ ಹಾಕೊಂಡು ಹೋಯ್ತೀವಿ ನಾವು. ಏನ್ ಅಷ್ಟೊಂದು ಗಲೀಜ? ನೋಡು, ನೀವು ಚೆನ್ನಾಗಿ ಕಾಣಿಸ್ಬೇಕಾದ್ರೆ 25,000 ಖರ್ಚು ಮಾಡ್ಬೇಕು. ನಾವು 60 ರೂಪಾಯಿ ಖರ್ಚು ಮಾಡ್ಬಿಟ್ಟು 90 ಎಣ್ಣೆ ಹಾಕಿದ್ರೆ ನಮ್ ಕಣ್ಣಿಗೆ ಇಡೀ ಪ್ರಪಂಚನೇ ಚೆನ್ನಾಗಿ ಕಾಣ್ತಾ ಇರ್ತದೆ. ಏನೋ ನೀವೇನೇ ಹೇಳು, ಇವತ್ತಿಗೂ ನೀವೇನೇ ಚೆನ್ನಾಗಿರ್ಲಿ, ನೀವೇನೇ ಹೀರೋ ತರ ಇರ್ಲಿ, ಹೆಣ್ಮಕ್ಳಿಗೆ ಇರೋ ಡಿಮ್ಯಾಂಡೇ ಬೇರೆ. ನಮ್ಮ ಇವತ್ ಯಾರ ಮನೆಗೆ ಹೋಗು, ಯಾವ ಊರಿಗೆ ಹೋಗು, ಮೊದ್ಲು ಅವ್ರ ಅಪ್ಪ ಅಮ್ಮನ್ ಹೊರಗಿರೋದೆ, ಅಯ್ಯೋ ನಮ್ ಹುಡ್ಗಂಗ್ ಒಂದ್ ಹುಡುಗಿ ಇದ್ರೆ ಹುಡಿಕೊಡಿ ಪ್ಲೀಸ್, ನಮ್ ಹುಡ್ಗಂಗ್ ಒಂದ್ ಹುಡುಗಿ ಇದ್ರೆ ಹುಡಿಕೊಡಿ ಪ್ಲೀಸ್ ಅಂತಿದ್ದಾರೆ ಹೊರತು ಯಾವ್ದಾದ್ರು ಮನೆಯಲ್ಲ ಹುಡುಗಿಗೆ ಒಂದ್ ಹುಡುಗಿ ಹುಡಿಕೊಡಿ ಅಂತ ಕೇಳ್ತಾ ಇದೀವ ನಾವು? ಇಲ್ಲ ತಾನೇ? ಅದಮ್ಮ ಹೆಣ್ಮಕ್ಳಿಗೆ ಇರೋ ಡಿಮ್ಯಾಂಡ್. ಇದನ್ನ ಒಪ್ಕೋಬೇಕು, ಇದು ಒಪ್ಕೋಬೇಕು. ಹೆಣ್ಮಕ್ಳು ಸಕ್ಕ ಡಿಮ್ಯಾಂಡ್. ಗೌರಮ್ಮ, ಎಣ್ಣೆ ಸಿಗ್ತಾ ಇಲ್ಲ ನಮ್ಗೆಲ್ಲ. ಯಾಕೆ ಸಿಗ್ತಾ ಇಲ್ಲ? ನಿಮ್ ಹುಡುಗಿ ಫೋಟೋ ಕಳಿಸ್ರಿ, ನೋಡ್ಬೇಕು ಅಂದ್ರೆ ಇವರು ಮೊಬೈಲ್ ಅಲ್ಲಿ ಫಿಲ್ಟರ್ ಹಾಕ್ಬಿಟ್ಟು ಸೆಲ್ಫಿ ತಗೊಂಡು ಡಿಸೈನ್ ಫೋಟೋ ಕಳಿಸ್ತಾರೆ. ಇವ್ರಿಗೆ ತಾಕತ್ತಿರ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಕಳಿಸ್ಲಿ, ಒಂದ್ ಹುಡುಗಿಗಾರ ಮದ್ವೆ ಆಯ್ತಾರೆ. ನೀನ್ ಆಧಾರ್ ಕಾರ್ಡ್ ಫೋಟೋ ಕಳಿಸಿಲ್ಲ, LED ಹಾಕಿಸ್ತೀನಿ, ಎಲ್ಲ ಓಡಾಡ್ತಾರೆ. ಹಲೋ, ಹಂಗೆಲ್ಲ ಕಿಂಡಲ್ ಮಾಡ್ಬೇಡಪ್ಪ. ಈ ಕರ್ನಾಟಕದಲ್ಲಿರೋ ನದಿಗಳ ಹೆಸರು ಹೇಳು. ಅದೆಲ್ಲರಿಗೂ ಗೊತ್ತಿರ್ತಲ್ವ, ಗಂಗಾ, ತುಂಗಾ, ಯಮುನಾ, ನಮ್ ಕಾವೇರಿ. ಸಾಕ್ ಬಿಡು. ಎಲ್ಲಾ ನದಿಗೂ ಇಟ್ಟಿರೋದು ಯಾರ ಹೆಸರಕ್ಕ? ಹೆಣ್ಮಕ್ಳ ಹೆಸರು. ಈ ಗಂಡ್ಮಕ್ಳ ಹೆಸರು ಇಡ್ತಾವ? ಯೋಚನೆ ಮಾಡ್ಬೇಡಿ, ನಾವೇ ಗ್ರೇಟ್. ಇದು ಸತ್ಯ. ಎಲ್ಲಾ ನದಿಗಳಿಗೂ ಹೆಣ್ಮಕ್ಳಿಗೆ ಹೆಸರು ಇಕ್ಕವ್ರೆ. ಗಂಗಾ, ತುಂಗಾ, ಯಮುನಾ, ಕಾವೇರಿ ಅಂತ ಯಾಕೆ ಇಕ್ಕವ್ರೆ? ಯಾಕೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ, ಒಯ್ತಾ ಇರ್ತಾರೆ. ಅದೇ ನಮ್ ಗಂಡ್ ಮಕ್ಳಿಗೆ ನೋಡು, ಬಟ್ಟೈನ್ ಬಾವಿ, ಭೂತೈನ್ ಕೆರೆ, ಮಾದಪ್ಪನ್ ಕಟ್ಟೆ ಅಂತ ಇಕ್ಕಿರ್ತಾರೆ. ಯಾಕೆ? ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ, ನಮ್ ಗಂಡ್ ಮಕ್ಳು ಎಲ್ಲೂ ಹೋಗಲ್ಲ. ನಿಯತ್ತಾಗಿ ಒಂದೇ ಕಡೆ ಇರ್ತೀವಿ ನಾವು. ಏನ್ ನಿಯತ್ತಿಲ್ಲ, ಏನಿಲ್ಲ. ಇವಕ್ಕೆ ಬೇರೆ ಕಡೆ ಹೋಗ್ ಬದುಕಕ್ ಬರಲ್ಲ. ನಮ್ ಹೆಣ್ಮಕ್ಳು ಬಂದ್ರೆ ಆಗ್ಲಿಂದ ಕಾಲೆಳಿತಾ ಇದೆಯಲ್ಲ, ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳು. ಇದಕ್ಕೆ ಹೆಣ್ಮಕ್ಳೆಲ್ಲ ಸೌಂಡ್ ಮಾಡ್ಬೇಕು. ಈ ಡೈಲಾಗ್ ಮಾಡ್ತಾರೆ ನೋಡು. ಆಯ್ತು, ನಾವು ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದಲ್ಲೆಲ್ಲ ಬೇಡ್ಕೊತಾ ಇದ್ರು. ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡು ಹುಟ್ಟದವ್ರಲ್ವಾ ನಾವ್ ಹೆಣ್ಮಕ್ಳು. ನಾವು ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ 100 ಜನದ ರೆಸ್ಟ್ರಿಕ್ಷನ್. ನಾವೇನಾರ ಓದ್ಬೇಕು ಅಂದ್ರೆ ಅದಕ್ಕೆ 101 ರೆಸ್ಟ್ರಿಕ್ಷನ್. ಈ ಸಮಾಜದ ಕಟ್ಟುಪಾಡಿಗೆಲ್ಲ ಕಟ್ಟು ಬಿದ್ದು ಇಂಥ ಕಮಂಗಿ ನನ್ನ ಮಕ್ಕಳನ್ನೆಲ್ಲ ಗಂಟು ಬಿದ್ದು ಊರು ಕೇರಿ ಮನೆಯನ್ನೆಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇನ್ನೊಬ್ರು ಮನೆಯಲ್ಲಿ ಮಿಂಗಲ್ ಆಗಿ ಬದುಕ್ತೀವಲ್ಲ, ನಾವಲ್ವಾ ಹೆಣ್ಮಕ್ಳು ಗ್ರೇಟು? ಏನಮ್ಮ, ನಾವ್ ಹೆಣ್ಮಕ್ಳು ಟೆನ್ಷನ್ ಅಲ್ಲಮ್ಮ, ಟೆನ್ಸ್ ಅನ್ನಕ್ ಸಮಾನ. ಇದು ನಮ್ದು ಯಾರೋ ಒಬ್ರು ಇಲ್ಲಿ ಕೂತ್ಕೊಂಡ್ಬಿಟ್ಟು ಅಕ್ಕ ಅವಾಗಿಂದ. ಈಗ ನಾನು ಗಂಡು ಮಕ್ಕಳ ಬಗ್ಗೆ ಮಾತಾಡಿದೆ ಅಂದ್ರೆ ಎಲ್ಲ ಬೇಜಾರಾಗ್ಬಿಡ್ತಾರೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಊಟನ ಹೆಗಲ್ ಮೇಲೆ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾರೆ. ನಮ್ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಯ್ ನೋಡ್ಕೊಂಡು ನಗ್ತಾ ಬದುಕ್ತಾ ಇರ್ತಾರೆ. ಸಾಯಿ ಗಂಟ ಬೇರೆಯವ್ರ ಖುಷಿಗೋಸ್ಕರ ಬದುಕೋರ್ತಾರೆ ನಮ್ ಗಂಡು ಮಕ್ಳು ಅಂದ್ರೆ. ಆದ್ರೂ ಇಲ್ಲಿಗೆ ಬಂದ್ಮೇಲೆ ಒಂದ್ ನಿಮಿಷ, ಇಲ್ಲಿಗೆ ಬಂದ್ಮೇಲೆ ಒಂದಂತೂ ಅರ್ಥ ಆಗ್ಬಿಡ್ತು, ಏನು ಜೀವನದಲ್ಲಿ ಯಾವತ್ತೂ ಮದುವೆ ಆಗ್ಬಾರ್ದು. ಯಾಕಪ್ಪ? ಸಣ್ಣ ಎಕ್ಸಾಂಪಲ್ ನೋಡು, ಇಲ್ಲಿ ನಿಂತವರೆಲ್ಲ 3/4 ಭಾಗ ಜನ ಹುಡುಗರಿಗೆ ಮದುವೆ ಆಗಿಲ್ಲ. ಹೆಂಗ್ ಜಾಲಿಯಾಗಿ ನಿಂತಾರ ನೋಡಿ, ಜಾಲಿ ನೋಡು ಎಷ್ಟು ಜಾಲಿ ಆಗವ್ರೆ. ಅದೇ ಮದುವೆ ಆಗಿರೋ ನನ್ ಕಂದಮ್ಗಳು ನೋಡಿ ನಗುಕ್ಕಾಗಿದೆ, ಅಳುಕ್ಕಾಗಿದೆ, ಪಕ್ಕದಲ್ಲಿ ಹೆಂಡತಿ ಕೂರಿಸ್ಕೊಂಡು ಇಂಥ ಬ್ಯೂಟಿಫುಲ್ ಹುಡುಗಿ ಸ್ಟೇಜ್ ಮೇಲೆ ನೋಡಿ ನಗಾಡು ಕಾಯ್ತಾ ಇಲ್ಲ ಅವ್ರಿಗೆ. ನೋಡಿ ಹಿಂಗಂದ್ರೆ ಚಪ್ಪಾಳೆ ತಟ್ಟು ಬಂದಂಗೆ ಹೆಂಡತಿ ರಪ್ಪನ ತಲೆ ಮೇಲೆ ಹೊಡಿತಾರೆ ಪಕ್ಕದಲ್ಲಿ. ಇವ್ರು ಯಾರು ಬೇಕಾದ್ರೆ ನೋಡ್ಬೋದು. ಅಲ್ಲ ಬೇಡ, ಯಾಕೆ ಬೇಕು? 10 ವರ್ಷಕ್ಕೆ ಸೂಪರು, 20 ವರ್ಷಕ್ಕೆ ಪವರು, 30 ವರ್ಷಕ್ಕೆ ಪ್ರೆಷರು, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆ ಡಮಾರು. ಅದಕ್ಕೆ ಆಗ್ಬೇಕು ಲವ್ವರು.
ನಾವ್ ಹಿಂಗೆ ಹೇಳ್ತೀವಿ ನಡಿ ಏನು ಮಕ್ಳ ನೀವುಗಳೆಲ್ಲ ಹಿಂಗೆ ಹೆಣ್ಮಕ್ಳು ನೂರದ್ದು ಉಪ್ಪಿನಕಾಯಿ ಹಾಕೊಳ್ಳೋದಕ್ಕೆ ಯಾವಾಗಲೂ ನಿಮ್ ಜೀವನದಲ್ಲಿ ಇರೋಲೆಲ್ಲ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ. ನಾನು ಜಿ ಕನ್ನಡದಲ್ಲೇ ತುಂಬಾ ಸರಿ ಹೋಗ್ಬಿಟ್ಟೆ. ಹುಡುಗಿರು ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ ಅಂತ. ಹೋಗು ಪರವಾಗಿಲ್ಲ ಹೋಗು. ಆದ್ರೂ ಕೊನೆದಾಗ ಒಪ್ಕೊಂಡ್ಬಿಡು, ನಿಮ್ ಗಂಡ್ಮಕ್ಳೇ ಹೇಳಿರೋದು ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ಸೊ ಹಾಗಾಗಿ ನಾವೇ ಸ್ಟ್ರಾಂಗು. ನಾವು ನಿಮ್ ಜೀವನದಲ್ಲಿ ಇದ್ರೇನೆ ಎಲ್ಲಾ ಜೀವನ ನೆಟ್ಟಗಾಗೋದು. ಆ ಹಿರಿಯವ್ರು ಇಲ್ಲಿ ಕೂತಿದ್ದಾರೆ, ಆ ಹಿರಿಯವರೇ ಒಂದ್ ಮಾತು ಹೇಳ್ತಾರೆ, ಮಗ ಆದಿ ತಪ್ಪ ಅಂದ್ರೆ ಆದಿ ಬೀದಿ ಆದ್ರೂ ಸುತ್ತಿ ಒಂದ್ ಎಂಟನ್ ಕಟ್ಟು ನೆಟ್ಟಗಾಗ್ತಾನೆ ಅಂತ ಅಲ್ವಾ ಆಚಾರ್ಯ? ಏನಿಲ್ಲ ನೀವು ನೆಟ್ಟಗಾಗ್ಬೇಕಂದ್ರೆ ನಿಮ್ ಜೀವನಕ್ಕೆ ಹೆಣ್ಮಕ್ಳೇ ಬರ್ಬೇಕು. ಆ ಮಗ ನೋಡಿದ್ರೆ ಪಾಪ ನೋಡಿ ಏನ್ ಯಾವ ಮದುವೆನೂ ಬೇಡ ಏನು ಬೇಡ ಹೋಗಕ್ಕ ಸುಮ್ಮನೆ. ಆಮೇಲೆ ಕರಿತೀನಿ ಅಣ್ಣ, ಆಮೇಲೆ ಕರಿತೀನಿ ಸ್ಟೇಜ್ ಮೇಲೆ ಇನ್ನೂ ಆಯ್ತಾ ಮತ್ತೆ ಬರ್ತೀನಿ. ಆಮೇಲೆ ಎಲ್ರೂ ಮಾತಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಬಾ ಅದೇನ್ ಮಾತಾಡ್ಬಿಟ್ಟು ಬಾ. ಓಕೆ, ಇದಾಗಿತ್ತು ನಿಮ್ಮನ್ನೆಲ್ಲ ನಗ್ಸುವಂತ ಒಂದು ಸಣ್ಣ ಪ್ರಯತ್ನ. ಇಷ್ಟ ಆಗಿತ್ತಾ? ಇಷ್ಟ ಆಯ್ತಾ? ಬರ್ಲಿ ಒಂದ್ ಜೋರಾದ ಚಪ್ಪಾಳೆ. ನಿಮಗೆ ಇಷ್ಟ ಆಗಿದ್ರೆ, ನೀವು ಮನಸ್ಸು ತುಂಬಿ ನಕ್ಕಿದ್ರೆ, ನಾವು ಬರೀ ಕಾಲೆಳೆಯೋದಕ್ಕಷ್ಟೇ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಕಾಲ ಎಳೆದಿದ್ದು. ಆದ್ರೆ ನಮ್ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಬ್ರು ಸರಿ ಸಮಾನರು. ಅದ್ರಲ್ಲೂ ಈ ತರ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ಚೆನ್ನಾಗಾಗ್ಬೇಕು ಅಂದ್ರೆ ನಮ್ ಗಂಡ್ಮಕ್ಳೇ ಗ್ರೇಟು. ಥ್ಯಾಂಕ್ ಯು. ಯಾವುದೇ ವೇದಿಕೆಗೆ ಹೋದ್ರು ನಾನು ಒಂದ್ ಮಾತು ಹೇಳ್ತಿರ್ತೀನಿ, ನಾವು ಸಣ್ಣವರಿದ್ದಾಗ ತಿನ್ನಕ್ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಆಗಕ್ಕೆ ಹೆಣ್ಣು ಕೊಡ್ತಾರೆ, ಸತ್ ಮೇಲೆ ಸಾಮೂಹಿಕವಾಗಿ ತಾವೆಲ್ಲರೂ ಮನ್ ಕೊಡಕ್ಕೆ ನಿಂತಿದ್ದೀರಾ ಅನ್ನಿಸ್ತಿದೆ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರೆ, ಸತ್ ಮೇಲೆ ಮಣ್ಣು ಕೊಡ್ತಾರೆ. ಆದ್ರೆ ನಮ್ಮಂತಹ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದ್ರೂ ತುಂಬ್ತಿದ್ದಾರೆ ಅಂದ್ರೆ ನಿಮ್ಮಂತಹ ಪ್ರೇಕ್ಷಕರು, ನೀವು ತೋರಿಸುವಂತ ಅಭಿಮಾನ, ನೀವು ನೀಡುವಂತ ಚಪ್ಪಾಳೆ. ಸೊ ಪ್ರತಿ ಸಲ ಈ ಅಭಿಮಾನ, ಈ ಚಪ್ಪಾಳೆ ಯಾವಾಗ್ಲೂ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸತಿ ಬರ್ಲಿ ಜೋರ ಚಪ್ಪಾಳೆ. ಸೂಪರ್. ಇದೇ ಎನರ್ಜಿನ ಹಿಂಗೆ ಮೇಂಟೈನ್ ಮಾಡಿ ಮತ್ತೆ ಕಾಮಿಡಿ ಮಾಡೋಕೆ ನಮ್ಮ ಗಿಲ್ಲಿ ನಟ ಅವರು, ವಾಣಿಯವರು ವೇದಿಕೆಗೆ ಬರ್ತಾರೆ. ಇವಾಗ ಇನ್ನೊಂದು ಸೂಪರ್ ಡೂಪರ್ ಆಗಿರೋ ಸಾಂಗ್ ಆಡಕ್ಕೆ ನಮ್ಮೆಲ್ಲರ ಪ್ರೀತಿಯ ಚೆನ್ನಪ್ಪ ಅವರು ಹಾಗೆ ಶ್ರಾವ್ಯ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ಹಾಗೆ ಅಣ್ಣ, ಇಲ್ಲಿ ಬ್ಯಾಕ್ ಸ್ಟೇಜ್ ಇಂದ ಸಾಕಷ್ಟು ಜನ ಸ್ಟೇಜ್ ಹತ್ಕೊಂಡ್ ಬರ್ತಾ ಇದೀರಾ, LED ಮಧ್ಯದಿಂದ ಅಲ್ಲ. ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ. ಆ ತರ ನಮ್ಮ ಮ್ಯೂಸಿಷಿಯನ್ಸ್ ಕಡೆಯವರು ಹಾಗೆ ಸೌಂಡ್ ಕಡೆಯವ್ರನ್ನ ಬಿಟ್ಟು ಮಿಕ್ಕವರೆಲ್ಲ ದಯವಿಟ್ಟು ಕೆಳಗಿಳಿದ್ಬಿಡಿ. ಅಪ್ಪು ಸರ್ ಅಭಿಮಾನಿಗಳಿದ್ದೀರಾ? ಅಪ್ಪು ಸರ್ ಹಾಗೂ ರಮ್ಯಾ ಮೇಡಮ್ ಅವರು ಅಭಿನಯ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಚಿತ್ರ ಅಭಿ ಫಿಲಂ ಇಂದ ಒಂದು ಸಾಂಗ್ ನಿಮಗೋಸ್ಕರ. ಈ ಸಾಂಗ್ ಬಂದು ನಾನು ಡಾಕ್ಟರ್ ಓ ಸೀಸನ್ ಅಲ್ಲಿ ಆಡಿದ್ದೆ. ಹೌದು.